ಮಧ್ಯಾಂಕವು ಚಲಕಗಳಲ್ಲಿನ ಸ್ಥಾನಿಕ ಮೌಲ್ಯವಾಗಿದ್ದು ಅದು ಇಡೀ ವಿತರಣೆಯ ಎರಡು ಸಮಭಾಗಗಳಾಗಿ ವಿಂಗಡಿಸಿ ಒಂದು ಭಾಗದ ಎಲ್ಲ ಮೌಲ್ಯಗಳನ್ನು ಮಧ್ಯಾಂಕದ ಮೌಲ್ಯಕ್ಕಿಂತ ಹೆಚ್ಚಿನವು ಇಲ್ಲವೇ ಸಮಾನವಾಗಿರುತ್ತವೆ. ಮತ್ತೊಂದು ಭಾಗದ ಎಲ್ಲ ಮೌಲ್ಯಗಳು ಮಧ್ಯಾಂಕದ ಮೌಲ್ಯಕ್ಕಿಂತ ಕಡಿಮೆ ಮೌಲ್ಯದ್ದಾಗಿರುತ್ತವೆ ಇಲ್ಲವೇ ಮಧ್ಯಾಂಕ ಮೌಲ್ಯಕ್ಕೆ ಸಮನಾಗಿರುತ್ತದೆ. ಈ ಒಂದು ದತ್ತಾಂಶಗಳ ಗಣಗಳನ್ನು ಅವುಗಳ ಗಾತ್ರಕ್ಕನುಗುಣವಾಗಿ ವ್ಯವಸ್ಥೆಗೊಳಿಸಿದಾಗ ಅದರಲ್ಲಿ ಮಧ್ಯದ ಅಂಶವೇ ಮಧ್ಯಾಂಕವೆನಿಸಿದೆ. ವಿವಿಧ ಮೌಲ್ಯಗಳ ಸ್ಥಾನದಿಂದ ನಿರ್ಧಾರವಾಗುವ ಮಧ್ಯಾಂಕದ ಗರಿಷ್ಠ ಮೌಲ್ಯ ಗಾತ್ರವು ಹೆಚ್ಚಾಗುತ್ತದೆ ಎಂದು ಹೇಳಿದಾಗ ಇದು ಪರಿಣಾಮ ಬೀರದೆ ಉಳಿಯುತ್ತದೆ. ಇಲ್ಲಿ ನೋಡಿ, ಮಧ್ಯಾಂಕದ ಲೆಕ್ಕಾಚಾರ, ಕಂಪ್ಯೂಟೇಷನ್ ಆಫ್ ಮೀಡಿಯನ್. ಇಲ್ಲಿ ದತ್ತಾಂಶಗಳ ಆರೋಹಣ ಕನಿಷ್ಠತೆಯಿಂದ ಬಾಕ್ರೆಟ್ ಹಾಕಿ ಗರಿಷ್ಠತೆಗೆ ಕ್ರಮದಲ್ಲಿ ಜೋಡಿಸುವುದರಿಂದ ಮಧ್ಯಾಂಕವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು ಮಧ್ಯದ ಮೌಲ್ಯವನ್ನು ಎಣಿಸಬಹುದು. ಇಲ್ಲಿ ನೋಡಿ, ಒಂದು ಉದಾಹರಣೆ. ಒಂದು ವೇಳೆ ಒಂದು ಬಗೆಯ ದತ್ತಾಂಶಗಳಲ್ಲಿನ ಪ್ರಾಪ್ತಾಂಕಗಳು ಈ ರೀತಿಯಲ್ಲಿವೆ ಎಂದು ಭಾವಿಸೋಣ. ಇಲ್ಲಿ ಹೌದಾ, 5, 7, 6, 1, 8, 10, 12, 4 ಮತ್ತು 3 ಈ ದತ್ತಾಂಶಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿದ್ದಾಗ, ಅಂದರೆ ಆರೋಹಣ ಮೀನಿಂಗ್ಸ್ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದಾಗ, ಈಗ ನೋಡಿ 1, 3, 4, 5, 6, 7, 8, 9, 10. ಹಾಗಾದರೆ ಇದರ ಮಧ್ಯ ಮೌಲ್ಯ 6 ಆಗಿರ್ತಕ್ಕಂಥದ್ದು. ಎಷ್ಟು? 6. ಯಾಕಂದರೆ ಈ ಕಡೆ 4 ಇವೆ, ಈ ಕಡೆ 4 ಇವೆ. ಒಟ್ಟು 11 ಸಂಖ್ಯೆಗಳಿದ್ದಾಗ, ಇದು 9 ಸಂಖ್ಯೆಗಳಿದ್ದಾಗ ಇಲ್ಲಿ ಮಧ್ಯ ಮೌಲ್ಯ ಎಷ್ಟಾಗುತ್ತದೆ? 6. ಇಲ್ಲಿ ನೋಡಿ, ಮಧ್ಯದ ಸಂಖ್ಯೆ 6 ಆಗಿರುವುದರಿಂದ, ಹೌದಾ, ಈ ಒಂದು ಹಾಕ್ತಕ್ಕಂಥದ್ದು ನೋಡಿ, ಮಧ್ಯದ ಸಂಖ್ಯೆ 6 ಆಗಿರುವುದರಿಂದ ಮಧ್ಯಾಂಕವು 6 ಆಗಿದೆ. ಈ ಸಾಲಿನ ಅರ್ಧ ಭಾಗವು 6ಕ್ಕಿಂತ ದೊಡ್ಡ ಮೌಲ್ಯಗಳ ಸಂಖ್ಯೆಗಳಾಗಿವೆ ಮತ್ತು ಉಳಿದ ಅರ್ಧ ಭಾಗವು 6ಕ್ಕಿಂತ ಕಡಿಮೆ ಮೌಲ್ಯಗಳ ಸಂಖ್ಯೆಗಳಾಗಿವೆ. ನೋಡಿ, ಈ 6ಕ್ಕಿಂತ ಕಡಿಮೆ ಮೌಲ್ಯಗಳು, 6ಕ್ಕಿಂತ ಹೆಚ್ಚು ಮೌಲ್ಯಗಳು. ಒಂದು ವೇಳೆ ದತ್ತಾಂಶಗಳಲ್ಲಿ ಒಟ್ಟು ಪ್ರಾಪ್ತಾಂಕಗಳು ಸರಿ ಸಂಖ್ಯೆ ಇವೆಂಟ್ಸ್ ನಂಬರ್ ಎಲ್ಲಿದ್ದರೆ ಮಧ್ಯದಲ್ಲಿನ ಎರಡು ಪ್ರಾಪ್ತಾಂಕಗಳು ಮಧ್ಯದಲ್ಲಿ ಬರುತ್ತವೆ. ಇಲ್ಲಿ ಏನು ಹೇಳ್ತಾರೆ ನೋಡಿ, ಇನ್ನೊಂದ್ಸಲ ತಮಗೆ ಹೇಳ್ತಕ್ಕಂಥದ್ದು. ಒಂದು ವೇಳೆ ದತ್ತಾಂಶಗಳಲ್ಲಿನ ಒಟ್ಟು ಪ್ರಾಪ್ತಾಂಕಗಳು ಸರಿ ಸಂಖ್ಯೆ ಇವೆಂಟ್ಸ್ ನಂಬರ್ ಅಲ್ಲಿದ್ದರೆ ಮಧ್ಯದಲ್ಲಿನ ಎರಡು ಪ್ರಾಪ್ತಾಂಕಗಳ ಮಧ್ಯದಲ್ಲಿ ಬರುತ್ತವೆ. ಈ ಸಂಗತಿಯಲ್ಲಿ ಎರಡು ಮಧ್ಯ ಮೌಲ್ಯಗಳ ಅಂಕಗಣಿತ ಸರಾಸರಿಯಾಗಿ ಮಧ್ಯಾಂಕದ ಲೆಕ್ಕಾಚಾರ ಮಾಡಲ್ಪಡುತ್ತದೆ.
ಈ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಉದಾಹರಣೆ 6, ಈ ಕೆಳಗಿನ ದತ್ತಾಂಶವು 20 ವಿದ್ಯಾರ್ಥಿಗಳ ಅಂಕಗಣಿತವನ್ನು ಸೂಚಿಸುತ್ತವೆ, ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ. ಈಗ ನಾವು ಹಾಕ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಡಾಟಾಗಳನ್ನು ನೋಡಿ. ಈ ಕೊಟ್ಟಿರ್ತಕ್ಕಂಥ ಡಾಟಾಗಳು 25, 72, 78, 65, 29, 60, 30, 54, 32, 52, 33, 52, 35, 51, 42, 48, 45, 47, 46, 33 ಮೇಲ್ಗಡೆ 10 ಇವೆ, ಕೆಳಗಡೆ ಇವೆ. ಒಟ್ಟು 20 ವಿದ್ಯಾರ್ಥಿಗಳು. ಇದನ್ನು ನಾವು ದತ್ತಾಂಶಗಳು ಆರೋಹಣ ಕ್ರಮದಲ್ಲಿ ಜೋಡಿಸಿದರೆ, ಅಂದರೆ ಈಗ ಮೇಲ್ ತಾನೇ ಹೇಳಿದ, ಈ ಆರೋಹಣ ಕ್ರಮದಲ್ಲಿ ಜೋಡಿಸಿದ್ದಾಗ ಇಲ್ಲಿ 20 ಇವೆ. ಆ ಕಾರಣಕ್ಕಾಗಿ 2 ಮಧ್ಯದ ಸಂಖ್ಯೆಗಳನ್ನು ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು. 2 ಮಧ್ಯದ ಸಂಖ್ಯೆಗಳು ಯಾವ್ಯಾವ ಆಗ್ತವೆ ಅಂತಂದರೆ, ಈ 45, 46 ಇವೆರಡು ನೋಡಿ ಮಧ್ಯದ ಸಂಖ್ಯೆಗಳಾಗ್ತವೆ. ಈ ಕಡೆ 1, 2, 3, 4, 5, 6, 7, 8, 9 ಸಂಖ್ಯೆಗಳು 45 ಮತ್ತು 46ರ ಕಡಿಮೆ ಮೌಲ್ಯ ಹೊಂದಿರತಕ್ಕಂಥ 9 ಸಂಖ್ಯೆಗಳಿವೆ. 45, 46ರ ಮೌಲ್ಯ ಹೆಚ್ಚು ಹೊಂದಿರತಕ್ಕಂಥ 9 ಸಂಖ್ಯೆಗಳಿವೆ. 9, 9 ಕಡಿಮೆ 9 ಹೆಚ್ಚು 9 18 ಆಗುತ್ತೆ. ಒಟ್ಟು ಕೂಡಿಸಿದಾಗ 2 ಮಧ್ಯ ಭಾಗದಲ್ಲಿರ್ತಕ್ಕಂಥ ಅಂಕಿಗಳು 45, 46 ತಗೊಂಡಾಗ ಇಲ್ಲಿ ಈ ಮಧ್ಯ ಭಾಗದಲ್ಲಿ 45, 46 ಎಂಬ 2 ಪ್ರಾಪ್ತಾಂಕಗಳಿರುವುದನ್ನು ನೀವು ಗಮನಿಸಬಹುದು. ಈ 2 ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯುವುದರ ಮೂಲಕ ಮಧ್ಯಾಂಕವನ್ನು ಪಡಿಬಹುದು. ಇಲ್ಲಿ ನೋಡಿ, ಈ ರೀತಿ ಮಧ್ಯಾಂಕವನ್ನು ನಾವು ಪಡಿಬಹುದಾಗಿರ್ತಕ್ಕಂಥದ್ದು. ಅಂದರೆ ಮಧ್ಯಾಂಕ ಈಕ್ವಲ್ ಟು 45 ಪ್ಲಸ್ 46 ಡಿವೈಡೆಡ್ ಬೈ 2 ಈಕ್ವಲ್ ಟು ಏನಾಗುತ್ತೆ ಅಂದರೆ 45.5 ಆಗುತ್ತೆ. ಹೌದಾ? ಇವೆರಡು ಕೂಡಿಸಿ ನೋಡಿ, ನಿಮಗೆ ಮತ್ತೆ ಈಸಿ ಆಗುತ್ತೆ. 45 45 45 plus 46 equal to 6, 5, 1 ಕೈಲನೆ 1 ಮತ್ತು 8, 91 ಆಗುತ್ತೆ. 91ರಲ್ಲಿ 2 ಭಾಗ ಮಾಡಿದ್ರೆ 45.5 5
ಏನು ಬರುತ್ತೆ, ಆನ್ಸರ್ ಬರುತ್ತೆ. ಹೌದಾ? ಈ ಒಂದು ಮಧ್ಯಾಂಕ ಲೆಕ್ಕಾಚಾರ ಮಾಡಲು ಮಧ್ಯಾಂಕದ ಸ್ಥಾನ ಅಂದರೆ ಮಧ್ಯದಲ್ಲಿನ ಅಂಶಗಳನ್ನು ತಿಳಿಯುವುದು ಮುಖ್ಯವಾಗಿರುತ್ತದೆ. ಮಧ್ಯಾಂಕದ ಸ್ಥಾನವನ್ನು ಈ ಕೆಳಗಿನ ಸೂತ್ರದ ಮೂಲಕ ನಾವು ಕಂಡು ಹಿಡಿಯಬಹುದು. ಇಲ್ಲಿ ನೋಡಿ, ಈ ಮಧ್ಯಾಂಕ ಸ್ಥಾನದ ಸೂತ್ರ. ಮಧ್ಯಾಂಕ ಸ್ಥಾನ ಈಕ್ವಲ್ ಟು ಎನ್ ಅಂತಂದರೆ ನಂಬರ್ ಆಫ್ ಅಂತ ಪ್ಲಸ್ 1 ಡಿವೈಡೆಡ್ ಬೈ 2ನೇ ಸ್ಥಾನದ. ಇಲ್ಲಿ ಎನ್ ಅಂದರೆ ಪ್ರಾಪ್ತಾಂಕಗಳ ಅಥವಾ ಅಂಶಗಳ ಒಟ್ಟು ಸಂಖ್ಯೆ. ಮೇಲಿನ ಸೂತ್ರವು ಕ್ರಮಾಧಾರಿತ ಸಾಲಿನ ಮಧ್ಯದ ಸ್ಥಾನವನ್ನು ನೀಡಿರುತ್ತದೆ ಹೊರತು ಮಧ್ಯಾಂಕವಲ್ಲ. ಹೌದಾ? ಮಧ್ಯದ ಸ್ಥಾನವನ್ನು ನೀಡುತ್ತದೆ ಹೊರತು ಮಧ್ಯಾಂಕವಲ್ಲ ಎಂಬುದು ನೀವು ಗಮನಿಸಬೇಕು. ಮಧ್ಯಾಂಕವನ್ನು ಈ ಕೆಳಗಿನ ಸೂತ್ರದ ಮೂಲಕ ಕಂಡುಹಿಡಿಯಲಾಗುತ್ತದೆ. ಮಧ್ಯಾಂಕ ಈಕ್ವಲ್ ಟು n + 1 ಡಿವೈಡೆಡ್ ಬೈ 2 ಸ್ಥಾನದಲ್ಲಿನ ಪ್ರಾಪ್ತಾಂಕ. ಇಲ್ಲಿ ಅಸತತ ಶ್ರೇಣಿಗಳು. ಹೌದಾ? ಅಸತತ ಶ್ರೇಣಿಗಳು ಅಥವಾ ಡಿಸ್ಕ್ರಿಯೇಟ್ ಸೀರೀಸ್ ಅಂತ ಕರೀತೇವೆ. ಅಸತತ ಶ್ರೇಣಿಗಳಲ್ಲಿ ಮಧ್ಯಾಂಕ ಅಂದರೆ n + 2ನೇ ಸ್ಥಾನದ ಪ್ರಾಪ್ತಾಂಕವನ್ನು ಸಂಚಿತ ಆವೃತ್ತಿ ಅಂದರೆ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ CF ಮೂಲಕ ಗುರುತಿಸಬಹುದಾಗಿದೆ. ಸಂಚಿತ ಆವೃತ್ತಿ ಸಾಮಾನ್ಯ ಸ್ಥಾನದಲ್ಲಿನ ಪ್ರಾಪ್ತಾಂಕವೇ ಮಧ್ಯಾಂಕದ ಮೌಲ್ಯವಾಗಿದೆ. ಸಾಮಾನ್ಯ ಸ್ಥಾನದಲ್ಲಿನ ಪ್ರಾಪ್ತಾಂಕವೇ ಮಧ್ಯಾಂಕದ ಮೌಲ್ಯವಾಗಿದೆ. ಇದು ಕೂಡ ಒಂದು ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಜನಸಂಖ್ಯೆ ಮತ್ತು ಅವರ ಸಂಬಂಧಿತ ಆದಾಯ ರೂಪಾಯಿಗಳಲ್ಲಿ. ಆವೃತ್ತಿಗಳು ಈ ಕೆಳಗೆ ನೀಡಲಾಗಿದೆ. ಮಧ್ಯಾಂಕದ ಆದಾಯವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ಜನಸಂಖ್ಯೆಯ ಆದಾಯ ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ. ಇದು 10, 20, 30, 40. ಜನಸಂಖ್ಯೆಯ 2, 4, 10 ಮತ್ತು 4. ಈ ಮಧ್ಯಾಂಕದ ಆದಾಯವನ್ನು ಕಂಡುಹಿಡಿಯುವುದು ಈ ಕೆಳಗೆ ನೀಡಿರುವ ಸಂಚಿತ ಆವೃತ್ತಿಯ ಸಂಖ್ಯೆಯಿಂದ ಕಂಡುಹಿಡಿಯಬಹುದು. ನೋಡಿ, ಕೋಷ್ಟಕ 5.4 ಪೂರ್ಣಾಂಕ ಶ್ರೇಣಿಗಳ ಮಧ್ಯಾಂಕ ಲೆಕ್ಕಾಚಾರ ಮಾಡುವುದು. ಪೂರ್ಣಾಂಕ ಇಲ್ಲಿ ಯಾವುದೇ ಪೂರ್ಣಾಂಕವಿಲ್ಲದ ಸಂಖ್ಯೆಗಳು ಇಲ್ಲ, ಪೂರ್ಣಾಂಕ ಶ್ರೇಣಿಗಳಿದೆ. ಇಲ್ಲಿ ಒಂದೇ ನೋಡಿ, ಆದಾಯ ರೂಪಾಯಿಗಳಲ್ಲಿ ಜನಸಂಖ್ಯೆ F ಮತ್ತು ಸಂಚಿತ ಆವೃತ್ತಿ CF ಅಂತ ಕರೀತೀವಿ. ಇಲ್ಲಿ 10 ಆದಾಯ ಇದ್ದಾಗ ಜನಸಂಖ್ಯೆ 2, ಸಂಚಿತ ಆವೃತ್ತಿ 2. 20 ಆದಾಯ ಇದ್ದಾಗ ಜನಸಂಖ್ಯೆ 2. ಈ ಸಂಚಿತ ಆವೃತ್ತಿ 2 + 4 ಕೂಡಿಸಿದಾಗ ಎಷ್ಟಾಗುತ್ತೆ? 6 ಆಗುತ್ತೆ. ಅದೇ ರೀತಿ 30 ಇದ್ದಾಗ 10. ಈ 6 + 10 ಕೂಡಿಸಿದಾಗ 16 ಆಗುತ್ತೆ. 40 ಇದ್ದಾಗ ಆದಾಯ 4. 16 + 4 ಕೂಡಿಸಿದಾಗ 20 ಆಗುತ್ತೆ. ಈ ರೀತಿ ಈ ಸಂಚಿತ ಆವೃತ್ತಿ ಈ ತನಕ ಹಾಕಿದ ಹಾಗೆ
2 2 ಮತ್ತೆ 4 ತಗೋಬೇಕು, ಆಮೇಲೆ 6 ಆಗುತ್ತೆ. ಈ 6ಕ್ಕೆ 10 ಕೂಡಿಸ್ಬೇಕು, ಮತ್ತೆ 16 ಆಗುತ್ತೆ. 16ಕ್ಕೆ 4 ಕೂಡಿಸ್ಬೇಕು, ಇಲ್ಲಿ 20 ಆಗುತ್ತೆ. ಸಂಚಿತ ಆವೃತ್ತಿ. ಮಧ್ಯಾಂಕ n = n+1 ಡಿವೈಡೆಡ್ ಬೈ 2 ಸ್ಥಾನದ ಪ್ರಾಪ್ತಾಂಕ. ಇಲ್ಲಿ 20 ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಅಂತಂದರೆ, ಈ ನಂಬರ್ಸ್ ಇವೆ ಹೌದಾ. 20 ಎಷ್ಟಿದೆ ರೀ, ಇಲ್ಲಿ ಇವು ಕೂಡಿಸಿದಾಗ ಕೆಳಗಡೆ 20 ಆಗುತ್ತೆ. ಇಲ್ಲಿ ಸಂಚಿತ ಆದಾಗ ಕೆಳಗಿನ ಸಂಖ್ಯೆ 20 ಆಗುತ್ತೆ. ನೋಡು 20 ಇಲ್ಲಿಗಾಗುತ್ತೆ, ಇಲ್ಲಿ 20 ಆಗುತ್ತೆ ಹೌದಾ. ಮಧ್ಯಾಂಕ n+2 ಡಿವೈಡೆಡ್ ಬೈ 2 ಸ್ಥಾನದ ಪ್ರಾಪ್ತಾಂಕ. 20 ಸೂತ್ರ ಪ್ರಕಾರ 20 + 1 ಅಂತಂದರೆ ಇಲ್ಲಿ 21 ಆಗುತ್ತೆ. 21ರಲ್ಲಿ 2 ಭಾಗ ಮಾಡಿದ್ರೆ =10.5ನೇ ಪ್ರಾಪ್ತಾಂಕ. ಈ 10.5ನೇ ಪ್ರಾಪ್ತಾಂಕ ಅಂತಂದರೆ ಈ ಸಂಚಿತ ಆವೃತ್ತಿ 16ರಲ್ಲಿ ಬರುತ್ತದೆ. ಎಷ್ಟು ಬರ್ತದೆ? 16ರಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ ಕೆಳಗಡೆ ತೋರಿಸಿದ್ದಾರೆ. ಇದರ ಸಂಚಿತ ಆವೃತ್ತಿಯ ಮೂಲಕ ಸುಲಭವಾಗಿ ಗುರುತಿಸಬಹುದು. ಸಂಚಿತ ಆವೃತ್ತಿ CF 16ರಲ್ಲಿ 10.5ನೇ ಪ್ರಾಪ್ತಾಂಕ ಅಡಗಿದೆ. ಈ ಆದಾಯ ಸಂಚಿತ ಆವೃತ್ತಿಯ ಮಾಪನ ಪ್ರಾಪ್ತಾಂಕ 30 ಆಗಿದೆ. ಆದ್ದರಿಂದ 30 ಮಧ್ಯಾಂಕವಾಗಿದೆ ಹೌದಾ. ಈ ಸಂಚಿತ ಆವೃತ್ತಿಗಳ ಹಿಂದುಗಡೆ ಏನಾಗಿದೆ ಅಂತಂದರೆ ಈ ಒಂದು ಆದಾಯ ಅಡಗಿದೆ. ಆ ಕಾರಣಕ್ಕಾಗಿ ಇದು ಏನಾಗಿದೆ ಅಂತಂದರೆ ಇದು 30 ಆದಾಯವಾಗಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಸತತ ಶ್ರೇಣಿಗಳು ಅಥವಾ ಕಂಟಿನ್ಯೂ ಸೀರೀಸ್ ಅಂತ ಕರೀತೇವೆ. ಈ ಕಂಟಿನ್ಯೂ ಸೀರೀಸ್ದಲ್ಲಿ ಸತತ ಶ್ರೇಣಿಯಲ್ಲಿ ನೀವು ಮಧ್ಯಾಂಕ ವರ್ಗವನ್ನು n+1 ಡಿವೈಡೆಡ್ ಬೈ 2 ಪ್ರಾಪ್ತಾಂಕಕ್ಕೆ ಬದಲಾಗಿ n+2ನೇ ಸ್ಥಾನದ ಪ್ರಾಪ್ತಾಂಕದಲ್ಲಿ ಗುರುತಿಸಬಹುದು. ಮಧ್ಯಾಂಕವನ್ನು ಈ ಕೆಳಗಿನ ಸೂತ್ರದ ಮೂಲಕ ಪಡೆಯಬಹುದು. ಇಲ್ಲಿ ನೋಡಿ ಈ ಸೂತ್ರ ಮಧ್ಯಾಂಕ ಸೂತ್ರ ಹೌದಾ. ಇಲ್ಲಿ L ಅಂತಂತಂದ್ರೆ L = ಅಂತಂದ್ರೆ ಮಧ್ಯಾಂಕದ ವರ್ಗದ ಕೆಳಮಿತಿ. ಇಲ್ಲಿ CF ಅದಲ್ಲ, CF ಅಂತಂದ್ರೆ ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ. ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ. F ಅಂತಂದ್ರೆ ಮಧ್ಯಾಂಕ ವರ್ಗದ ಆವೃತ್ತಿ. H ಅಂತಂದರೆ ಮಧ್ಯಾಂಕ ವರ್ಗಾಂತರದ ಗಾತ್ರ. ಈ ಆವೃತ್ತಿಯ ಅಸಮಾನ ಗಾತ್ರ ಅಥವಾ ಪ್ರಮಾಣವಾಗಿದ್ದಲ್ಲಿ ಯಾವ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಅವಶ್ಯಕತೆಯೂ ಇರುವುದಿಲ್ಲ. ಆವೃತ್ತಿಯು ಅಸಮ ಗಾತ್ರ ಅಥವಾ ಪ್ರಮಾಣವಾಗಿದ್ದಲ್ಲಿ ಯಾವ ಹೊಂದಾಣಿಕೆಯೂ ಅವಶ್ಯಕತೆ ಇರುವುದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, 8ನೇ ಉದಾಹರಣೆ. ಈ ಕೆಳಗಿನ ದತ್ತಾಂಶಗಳು ಕಾರ್ಖಾನೆಯೊಂದರಲ್ಲಿನ ಕಾರ್ಮಿಕರ ದಿನಗೂಲಿಗೆ ಸಂಬಂಧಿಸಿದೆ. ದಿನಗೂಲಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ದಿನಗೂಲಿ ರೂಪಾಯಿಗಳಲ್ಲಿ ನೋಡಿ ಕಂಟಿನ್ಯೂ ಇದೇನಾಗಿದೆ ಅಂತಂತಂದರೆ ಏರಿಕೆಯಿಂದ ಇಳಿಕೆ ಕ್ರಮದಲ್ಲಿ ಬರೆದಿರ್ತಕ್ಕಂಥ ಡಾಟಾಗಳು 55, 50, 60, 50, 55, 40 ಡ್ಯಾಶ್ 50, 40 ಡ್ಯಾಶ್ 45, 35 ಡ್ಯಾಶ್ 40, 30 ಡ್ಯಾಶ್ 35, 25 ಡ್ಯಾಶ್ 30, 20 ಡ್ಯಾಶ್ 25.
ಹೌದಾ. ಅದರ ಎದುರುಗಡೆ ಕೆಲಸಗಾರರ ಸಂಖ್ಯೆ 7, 13, 15, 20, 30, 33, 28, 14. ಇಲ್ಲಿ ದತ್ತಾಂಶಗಳ ಆರೋಹಣ ಕ್ರಮದಲ್ಲಿ ಜೋಡಿಸಬೇಕು. ಮೇಲಿನ ವಿವರಣೆಯಲ್ಲಿ ಮಧ್ಯಾಂಕ ವರ್ಗವು n+2ನೇ ಪ್ರಾಪ್ತಾಂಕದ ಮೌಲ್ಯವಾಗಿದ್ದು, ಅಂದರೆ ಇಲ್ಲಿ 160/2 ಶ್ರೇಣಿಯ 80ನೇ ಪ್ರಾಪ್ತಾಂಕವಾಗಿದ್ದು, ಇದು 30 ಮತ್ತು 40ರ ವರ್ಗದಲ್ಲಿ ಅಡಗಿದೆ. ಆದ್ದರಿಂದ ಮಧ್ಯಾಂಕದ ಸೂತ್ರವನ್ನು ಅನ್ವಯಿಸಬೇಕಾಗುತ್ತದೆ. ಇಲ್ಲಿ ನೋಡ್ರಿ, ದಿನಗೂಲಿ ರೂಪಾಯಿಗಳಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ದಿನಗೂಲಿ 20, 25, 25, 30, 30, 35, 35, 40, 40, 45, 45, 50, 50, 55, 55, 60. ಅದೇ ರೀತಿ ಕೆಲಸಗಾರರ ಸಂಖ್ಯೆ ಎಫ್ ಅಂತಕ್ಕಂಥ ಸಂಕೇತಾಕ್ಷರದಿಂದ ಎಫ್ ಇಲ್ಲಿ 20, 25ರಲ್ಲಿ 14, 25, 30ರಲ್ಲಿ 28, 20, 30, 35ರಲ್ಲಿ 33, 35, 40ರಲ್ಲಿ 30. ಈ ರೀತಿ ಇದು ಕೆಲಸಗಾರರ ಸಂಖ್ಯೆ ಮತ್ತು ದಿನಗೂಲಿ ರೂಪಾಯಿಗಳಲ್ಲಿ. ಈ ಸಂಚಿತ ಆವೃತ್ತಿ ಯಾವ ರೀತಿ ನೋಡಿ, ಈಗ ತಾನೇ ಹೇಳಿದ ಹಾಗೆ 14ರಲ್ಲಿ 28 ಕೂಡಿಸಿದ್ರೆ 42, 14 ಇದೆ. ಇಲ್ಲಿ 14 ಫಸ್ಟು, ಆಮೇಲೆ 14ರಲ್ಲಿ 28 ಕೂಡಿಸ್ಬೇಕು 42, 42ಕ್ಕೆ 33 ಕೂಡಿಸ್ಬೇಕು 75 ಆಗುತ್ತೆ. 75ಕ್ಕೆ 30 ಕೂಡಿಸ್ಬೇಕು 105 ಆಗುತ್ತೆ. 105ಕ್ಕೆ 20 ಕೂಡಿಸ್ಬೇಕು 125 ಆಗುತ್ತೆ. 125ಕ್ಕೆ 15 ಕೂಡಿಸ್ಬೇಕು 140 ಆಗುತ್ತೆ. 140ಕ್ಕೆ 13 ಕೂಡಿಸ್ಬೇಕು 153 ಆಗುತ್ತೆ. 153ಗೆ 7 ಕೂಡಿಸ್ಬೇಕು 160 ಆಗುತ್ತೆ. ಇದು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಈ ಸೂತ್ರ ನೋಡಿ, ಈ ಸೂತ್ರದ ಪ್ರಕಾರ ಮಧ್ಯಾಂಕ = L+ (n/2 - CF (close) / F × H. ಇಲ್ಲಿ ನೋಡಿ, ಈ ಎಲ್ ಅಂತಂದ್ರೆ ಎಷ್ಟು, ಏನು ಹೇಳ್ತದೆ ಸೂತ್ರ, ಎಲ್ ಅಂತಂದ್ರೆ ಮಧ್ಯಾಂಕದ ವರ್ಗದ ಕೆಳಮಿತಿ 35. ಇಲ್ಲಿ ಮಧ್ಯಾಂಕದ ವರ್ಗದ ಕೆಳಮಿತಿ 35 ಅಂದರೆ ಇಲ್ಲಿ ಬರುತ್ತೆ ನೋಡಿ, ಹೌದಾ. 35 ಈ ಕಾಲಂನಲ್ಲಿ 35 ಮಧ್ಯಾಂಕದ ವರ್ಗದ ಕೆಳಮಿತಿ. ಇಲ್ಲಿ ಎನ್ ಅಂತಂದ್ರೆ ಟೋಟಲು ಎಷ್ಟು, ಈ ಒಂದು 160 ಇದೆ. ಈ 160ರಲ್ಲಿ ನಾವು 2 ಭಾಗ ಮಾಡಿದೆವು ಅಂತಂತಂದ್ರೆ ಎಷ್ಟು ಬರುತ್ತೆ, 80 ಬರುತ್ತೆ, ಹೌದಾ. 80 ಮೈನಸ್ ಸಿ ಎಫ್ ಅಂತಂತಂದ್ರೆ ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ.
ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಅಂತಂದರೆ ನೋಡಿ, ಈ ವರ್ಗದಲ್ಲಿ ನಮಗೇನು ಬರ್ತಾ ಇದೆ ಅಂತಂದರೆ ಮಧ್ಯಾಂಕ ಸಿಕ್ಕಿದೆ, ಹೌದಾ? ಈ ವರ್ಗದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಆದರೆ ಅವನೇನು ಹೇಳ್ತಾನ, ಸಿ ಎಫ್ ಅಂತಂದರೆ ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಅಂತಂದರೆ ಇಲ್ಲಿ 75 ಆಗುತ್ತೆ. ಎಷ್ಟಾಗುತ್ತದೆ? ಈ ಒಂದು 75 ಇಲ್ಲಿ ಆಗ್ತಕ್ಕಂಥದ್ದು. ಇಲ್ಲಿ 75 ಹಾಕ್ಕೊಂಡಿದ್ದಾನೆ, ಹೌದಾ? ಡಿವೈಡೆಡ್ ಬೈ 30, ಹೌದಾ? ಇಲ್ಲಿ ನೋಡ್ರಿ, ಈ ಒಂದು 80ರಲ್ಲಿ 75 ಕಳೀರಿ, 5 ಉಳಿತು. 5 ಪ್ಲಸ್ ಇಂಟು ಈ 45 ಅದಲ್ಲ, ಈ 45 40 ಪ್ಲಸ್ 30ರಲ್ಲಿ ಇಲ್ಲೆಷ್ಟು ಇರ್ತದೆ? ಈ 40ರಲ್ಲಿ 35 ತೆಗೆದ್ರೆ 5, 5 ಇದು 5 ಕೂಡಿಸಿದ್ರೆ 5 5 25, 25 ಪ್ಲಸ್ 35, ಹೌದಾ? ಈ ಒಂದು ಮಧ್ಯಾಂಕ ಇದು 5 ಇದರಲ್ಲಿದು 5 ಇಂಟು ಈ 40 ಮತ್ತು ಡ್ಯಾಶ್ 30, ಹೌದಾ? ಈ 40 ಡ್ಯಾಶ್ 30ರಲ್ಲಿ ನೋಡಿ ಇದು ಕೂಡ ಈ 40ರಲ್ಲಿ 35 ತೆಗೆದ್ರೆ ಇದು ಕೂಡ 5 ಆಗುತ್ತೆ. ಇವೆರಡು ಕೂಡಿಸಿದ್ರೆ 5 5 ಎಷ್ಟು? 25. 25 ಭಾಗಿಲೆ 30, ಹೌದಾ? 25 ಭಾಗಿಲೆ 35, ಇದಕ್ಕೆ ನಾವು ಛೇದ ಹೊಡೆದಾಗ ಈ ಬಂದಿರ್ತಕ್ಕಂಥ ಆನ್ಸರು ಎಷ್ಟಾಗುತ್ತೆ ಗೊತ್ತಾ? ಈ 0 ಪಾಯಿಂಟ್ ಎಷ್ಟು ಬರುತ್ತೆ? 0.73 ಬರುತ್ತೆ. ಈ 0.83 ಈ ಬಂದಿರತಕ್ಕಂಥ ಆನ್ಸರು ಈ ಪ್ಲಸ್ 35 ಕೂಡಿಸಿ, ಹೌದಾ? ಈ ಪ್ಲಸ್ 35 ಕೂಡಿಸಿದಾಗ ಎಷ್ಟಾಗುತ್ತೆ ಅಂತಂದರೆ 35 ರೂಪಾಯಿ 35 ಪ್ಲಸ್ 83 ಆಗುತ್ತೆ. ಈ ಒಂದು ದಿನಗೂಲಿ ಮಧ್ಯಾಂಕ ರೂಪಾಯಿ 35.83 ಅಂದರೆ ಶೇಕಡ 50ರಷ್ಟು ಕೆಲಸಗಾರರು ರೂಪಾಯಿ 35.83ಕ್ಕಿಂತ ಕಡಿಮೆ ಅಥವಾ ಅದಕ್ಕೆ ಸಮನಾದ ಕೂಲಿ ಮತ್ತು ಉಳಿದ ಅರ್ಧ ಕೆಲಸಗಾರರು
ರೂಪಾಯಿ 38.83ಕ್ಕಿಂತ ಹೆಚ್ಚು ಅಥವಾ ಅದಕ್ಕೆ ಸಮನಾದ ಕೂಲಿಯನ್ನು ಪಡೆಯುತ್ತಿದ್ದಾರೆ ಎಂದರ್ಥ. ಈ ರೀತಿ ಮಧ್ಯಂಕದ ಕೇಂದ್ರೀಯ ಪ್ರವೃತ್ತಿಯ ಮಾಪನ ಆಗಿದ್ದು, ಶ್ರೇಣಿಗಳಲ್ಲಿ ಎಲ್ಲ ಮೌಲ್ಯಗಳಿಗೂ ಸಂವೇದಿತ ಆಗಿರುವುದಿಲ್ಲ. ನಾಟ್ ಸೆನ್ಸಿಟಿವ್ ಎಂಬುದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದು ದತ್ತಾಂಶಗಳಲ್ಲಿ ಕೇಂದ್ರೀಯ ಅಂಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತದೆ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ತಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ